ಡಿಮ್ಯಾಂಡ್ ಹೆಚ್ಚಿಸಿಕೊಂಡಿದೆ ಅಕ್ರಮ ಕೋಳಿ ಪಂದ್ಯಾವಳಿ. ಐಪಿಎಲ್ ಪಂದ್ಯಾವಳಿಯನ್ನು ಮೀರಿಸಿದ ಕೋಳಿ ಪಂದ್ಯ. ಐಪಿಎಲ್ ಪಂದ್ಯಾವಳಿಗೂ ಮೀರಿದ ಕೋಳಿ ಪಂದ್ಯಾಟ. ಬೇಡಿಕೆ ಹೆಚ್ಚಿಸಿಕೊಂಡ ಅಕ್ರಮ ಕೋಳಿ ಪಂದ್ಯಾವಳಿ. ಐಪಿಎಲ್ ಪಂದ್ಯಾವಳಿಯನ್ನು ಮೀರಿಸಿದ ಕೋಳಿ ಪಂದ್ಯ. ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮ ಕೋಳಿ ಪಂದ್ಯಾವಳಿ. ಐಪಿಎಲ್ ಪಂದ್ಯಾವಳಿಯಷ್ಟೇ ಕೋಳಿ ಪಂದ್ಯಾವಳಿಗೂ ಬೆಟ್ಟಿಂಗು. ಬೇಡಿಕೆ ಹೆಚ್ಚಿಸಿಕೊಂಡ ಅಕ್ರಮ ಕೋಳಿ ಪಂದ್ಯಾವಳಿ. ಹೆಂಡತಿ ಮಕ್ಕಳು ಪಾಪ ತಲೆ ಚಚ್ಕೊಂಡಿರ್ತಾರೆ ನೋಡಿ. ಈ ಕೋಳಿ ಪಂದ್ಯಾವಳಿಯಲ್ಲಿ ಬೆಟ್ಟಿಂಗ್ ಕಟ್ಟೋದು ಹಸಿ ಅಕ್ಷಮ್ಯ ಅಪರಾಧ. ಕೋಳಿ ಪಂದ್ಯಾವಳಿ ಅದಕ್ಕೆ ಅದರದೇ ಆದಂತಹ ಕಟ್ಟುಪಾಡುಗಳಿದ್ದಾವೆ, ರೀತಿ ರಿವಾಜುಗಳಿದ್ದಾವೆ. ಬೆಟ್ಟಿಂಗ್ ಕಟ್ಟಿ ಆಡಿಸುವುದು ಮತ್ತು ಆಡುವುದು ಅಫೆನ್ಸ್, ಅಪರಾಧ. ಅದು ನೀವು ಹಣ ಕಟ್ತೀರಿ, ಊರವರನ್ನ ಸೇರಿಸ್ತೀರಿ, ಮನರಂಜನೆಯ ಹೆಸರಿನಲ್ಲಿ ದುಡ್ಡು ಮಾಡ್ತೀರಿ. ಕಾನೂನು ಬಾಹಿರ, ಅದು ಒಪ್ಕೊಳ್ಳೋದಿಲ್ಲ, ಸಹಿಸಿಕೊಳ್ಳುವುದಿಲ್ಲ. ಬೇಡಿಕೆ ಹೆಂಗಿದೆ ಅಂತ ಕೇಳಿದ್ರೆ IPL ಮ್ಯಾಚ್ ಆದಾಗ ಆ ಕಣ್ಣುಗಳಲ್ಲಿ ಉನ್ಮಾದ ಇರ್ತಾವ ನೋಡಿ, ಅದನ್ನೂ ಮೀರಿದ ಉನ್ಮಾದದಲ್ಲಿ ಜನ ಕೂತ್ಕೊಂಡಿದ್ದಾರೆ. ಕೋಳಿ ಪಂದ್ಯಾಟಕ್ಕೆ ಅದರದೇ ಆದಂತಹ ಗೌರವಗಳು, ಅದರದೇ ಆದಂತಹ ಪ್ರಚಲಿತ ಪ್ರಚಾರಗಳು ಎಲ್ಲವೂ ಇದ್ದಾವೆ. ಆದರೆ ಬೆಟ್ಟಿಂಗ್ ಕಟ್ಟೋದು ಅಪರಾಧ ಅಲ್ವಾ? ಹೆಂಗ್ ಕಟ್ತೀರಿ ಬೆಟ್ಟಿಂಗು? ಕೆಲವರು ಮನೆ ಸೊತ್ತುಗಳನ್ನು ಮಾರ್ಕೊಂಡು ಬೆಟ್ಟಿಂಗ್ ಕಟ್ಟೋದು ಇದೆ. ಹೆಂಡತಿ ಮಕ್ಕಳು ಅನಾಥರಾಗ್ತಾರೆ. ಇದು ಕೇವಲ ಜಿಲ್ಲಾವಾರು ಪಂದ್ಯಾವಳಿ ಅಲ್ಲ, ಅಂತಾರಾಜ್ಯ ಮಟ್ಟದ ಕೋಳಿ ಪಂದ್ಯಾವಳಿ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಪಂದ್ಯ. 3 ರಾಜ್ಯಗಳ ಜೂಜುಕೋರರ ಮಧ್ಯೆ ಭಾರಿ ಪೈಪೋಟಿ. ರಾಯಚೂರನ್ನ ಪಾಳೆಪಟ್ಟು ಮಾಡಿಕೊಂಡಿರೋ ಬೆಟ್ಟಿಂಗ್ ಮಾಫಿಯಾಗಳ ಕೇಳಿಸ್ಕೊಳ್ಳಿ ಅಷಡ್ಡಾಳ್ರ. 3 ರಾಜ್ಯಗಳು ಕೂತ್ಕೊಂಡು ಮಾತನಾಡೋದಕ್ಕೆ ಅದೇನು ದುಂಡು ಬೇಜಿನ ಸಭೆನ? ಮೈದಾನಕ್ಕೆ ಜನರನ್ನ ಕರೆಸ್ತಾರೆ. ಅದಕ್ಕಂತಾನೆ ಒಂದು ಕೌತುಕವನ್ನ ಇಟ್ಕೊಂಡು ಜನ ಬರ್ತಾರೆ. ಪಾಪ ಅವ್ರ ಇಂಟೆನ್ಷನ್ ತಪ್ಪು ಅಂತ ನಾನು ಹೇಳೋದಿಲ್ಲ. ದೇಸಿ ಆಟ ಕೋಳಿ ಪಂದ್ಯಾವಳಿ ನೋಡೋದಕ್ಕೆ ಬರ್ತಾರೆ. ಶಕ್ತಿಯುತವಾದಂತಹ ಕೋಳಿಯ ಬಲಗಾಲಿಗೆ ಚೂಪಾದಂತಹ ಕತ್ತಿಯನ್ನ ಸಿಕ್ಕಿಸಿ ಅದನ್ನ ಕ್ರೋಧಕ್ಕೆ ಒಳಪಡಿಸಿ ಆಟಕ್ಕೆ ಬಿಡ್ತಾರೆ. ಯಾವ ಕೋಳಿಯನ್ನ ಮಣಿಸುತ್ತೋ ಆ ಪ್ರಬಲ ಕೋಳಿಯಲ್ಲಿ ಫಸ್ಟ್ ರ್ಯಾಂಕ್. ಸೊ ಈ ಫಸ್ಟ್ ರ್ಯಾಂಕ್ ಬರುವಂತಹ ಕೋಳಿ ಮೇಲೆ ಬೆಟ್ಟಿಂಗ್ ಕಟ್ತಾರೆ. ಮನೆ ಅಂಡೆ ಅಡವಿಟ್ಟು ಬಂದು ದುಡ್ಡು ತಗೊಬಂದಿರ್ತಾನೋ ಅಥವಾ ಬೇರೆ ಬೇರೆ ತರಹದಲ್ಲಿ ನೋಡಿ. ಈ ಬೆಟ್ಟಿಂಗ್ ಅಂತ ನಾವು ಹೇಳ್ತೀವಿ, ಅದು ಈಸಿಯಾಗಿ ನೀವು ಜೀವನ ಮಾಡ್ಕೊತೀರಿ. ಆದರೆ ಅದರಿಂದ ಆಗಬಹುದಾದಂತಹ ದಾಂಪತ್ಯ ಕಲಹದ ಬಗ್ಗೆ ಯೋಚನೆ ಮಾಡಿ. ಕುಡಿಯೋ ಚಟ ಇರೋ ಗಂಡಸು ಬೆಟ್ಟಿಂಗ್ ಮೇಲಿರುವಂತಹ ವಿಪರೀತ ಮೋಹದಿಂದ ಮನೆ ಹೆಂಡತಿ ಮಕ್ಕಳಿಗೂ ಉಪದ್ರ ಮಾಡ್ಕೊಂಡು ದುಡ್ಡು ತರ್ತಾನೆ ಕಾಡು ತಿಳಿಯುವ. ಆ ರೂಪದಲ್ಲೆಲ್ಲ ಬೆಟ್ಟಿಂಗ್ ಕಟ್ಟಿ ಪಾಪ ಮನೇಲಿರೋ ಹೆಂಗಸರು ಎಷ್ಟೋ ಜನ ಪ್ರಾರ್ಥನೆನೂ ಮಾಡ್ತಾರೆ, ಈ ಕೋಳಿ ಅಂಕಳಕ್ಕೆ ಸಿಡ್ಲು ಹೊಡೆದಾದ್ರೂ ಹೋಗ್ಲಿ ಅಂತ. ಕಾರಣ ಗಂಡನ ಉಪದ್ರ ಆ ಪರಿ ಇರ್ತವೆ. ಸೊ ಹಾಗಾಗಿ ಸಂಬಂಧಪಟ್ಟ ಇಲಾಖೆಗಳು ಇದನ್ನ ಗಮನಿಸಬೇಕು. ಸಾಮಾಜಿಕವಾಗಿ ಕ್ಯಾಂಪೇನ್ ಮಾಡ್ತಿರೋದಲ್ಲ ಇವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿ ಪಂದ್ಯಾವಳಿ ನಡೀತಾ ಇದೆ. ಕತ್ತಲೆ ರಾತ್ರಿಯಲ್ಲ, ಹಾಡ ಹಗಲಲ್ಲೇ ಸಾವಿರಾರು ಜನರ ಮಧ್ಯೆ ನಡೆಯುವ ಕೋಳಿ ಪಂದ್ಯಾವಳಿ. ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಬೆಟ್ಟಿಂಗ್ ದಂಧೆ. ಮನೆ ಮಠ ಕಳೆದುಕೊಂಡ 100 ಕುಟುಂಬಗಳು. ಅಕ್ರಮ ಪಂದ್ಯಗಳ ಬಗ್ಗೆ ಮಾಹಿತಿ ಇದ್ದರೂ ಜಾಣ ಮೌನ. ಮೌನ ವಹಿಸಿರುವ ಪೊಲೀಸ್ ಇಲಾಖೆ ಅಧಿಕಾರಿಗಳು. ಪೊಲೀಸ್ ಇಲಾಖೆಯ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಜೂಜಾಟ ತಡೆಯೋದಕ್ಕೆ ಪೊಲೀಸ್ ಇಲಾಖೆಗೆ ಒತ್ತಾಯಗಳು ಹೆಚ್ಚಾಗ್ತಾ ಇದೆ. ಹೆಂಡತಿ ಮಕ್ಕಳು ಮನೆಯ ಗಟ್ಟಿ ಗೋಡೆಗೆ ತಲೆ ಚಚ್ಕೊತಿದ್ದಾರೆ. ಬೆಳಿಗ್ಗೆ ಹೋಗ್ತಾನೆ ನನ್ನ ಗಂಡ ಲುಂಗಿ ಹಾಕೊಂಡು ನೋಟನ್ನು ಹಿಡ್ಕೊಂಡು, ಆ ನೋಟ್ ಹೆಂಗ್ ಬಂತು, ಯಾವ ರೀತಿ ಬಂತು ಅನ್ನೋದು ಪಾಪ ಮನೆ ಹೆಂಗಸರಿಗೆ ಗೊತ್ತು. ಮಕ್ಕಳು ಶಾಲೆ ಪ್ರಾರಂಭ ಆಗುತ್ತೆ, ಫೀಸ್ ಕಟ್ಟೋದಕ್ಕೆ ಇರುವಂತಹ ದುಡ್ಡನ್ನು ಇಟ್ಕೊಂಡು ಹೋಗ್ತಾನೆ ಲುಂಗಿ ಹಾಕೊಂಡು ನನ್ನ ಗಂಡ. ತಡೆಯೋರು ಯಾರು? ಇನ್ನು ಆ ಭಾಗದಲ್ಲಿ ಖಾಕಿ ಹಾಕೊಂಡಿರೋ ಪೊಲೀಸ್ ಅಧಿಕಾರಿಗಳ ಅತ್ಯಂತ ಸಂಯಮ ಮತ್ತು ಲಾಲಿತ್ಯ ಭಾಷೆಯಿಂದ ಹೇಳ್ತಾ ಇದ್ದೀನಿ, ಈ ಕೂಡಲೇ ಎಚ್ಚರಗೊಳ್ಳಿ. ನಿಮ್ಮ ಗ್ರಾಮದ ಗಂಡಸರು ಹಾದಿ ತಪ್ಪಿದ್ದಾರೆ.
ಪಥ ಬದಲಿಸಿ ಕೋಳಿ ಅಂಕಣಕ್ಕೆ ಅದೊಂದು ಲಹರಿ ಇದ್ದಾಗಿ ಜೂಜು ಅನ್ನೋದು ಇದೆಯಲ್ಲ, ಅದು ಲಹರಿ. ಗೆದ್ರೆ ಸೌಕಾರ, ಸೋತ್ರೆ ಭಿಕಾರಿ, ಬೀಡಿಗೂ ಕಾಸಿರೋದಿಲ್ಲ. ಪಂದ್ಯಾವಳಿ ನಗ್ಸುತ್ತೆ, ಅಳಿಸುತ್ತೆ. ಈ ಪಂದ್ಯಕ್ಕೆ ಅಡಿಕ್ಟ್ ಆಗಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸತೀಶ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿ. ಸತೀಶ್, ರಾಯಚೂರು ನಾನಾ ತರಹದ ಧನಾತ್ಮಕ ವಿಚಾರದಲ್ಲೆಲ್ಲ ಸುದ್ದಿಲಿರುತ್ತೆ. ಇದೇನಿದು ಬೆಟ್ಟಿಂಗ್ ಮಾಫಿಯಾ? ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್ ಸತೀಶ್? ಸಹೈಲ್, ರಾಯಚೂರು ಜಿಲ್ಲೆಯಲ್ಲಿ ಈ ಕೋಳಿ ಪಂದ್ಯಾವಳಿ ವ್ಯಾಪಕವಾಗಿ ನಡೀತಾ ಇದೆ. ಏನು ಈಗ IPL ಪಂದ್ಯಾವಳಿ ಏನ್ ನಡೀತಾ ಇದೆ ಅದರಷ್ಟೇ ಒಂದು ಇಂಪಾರ್ಟೆನ್ಸ್, ಅಂದ್ರೆ ಅದರಷ್ಟೇ ಒಂದು ವ್ಯಾಪಕತೆಯನ್ನ ಈ ಒಂದು ಕೋಳಿ ಪಂದ್ಯಾವಳಿ ಸಹ ಪಡೆದುಕೊಂಡಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಸದಕಲಗುಡ್ಡ ಮತ್ತು ಸಿರುವಾರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಈ ಒಂದು ಕೋಳಿ ಪಂದ್ಯಾವಳಿಗಳು ವ್ಯಾಪಕವಾಗಿ ನಡೀತಾ ಇದ್ದಾವೆ. ಈ ಒಂದು ಕೋಳಿ ಪಂದ್ಯಾವಳಿಯಿಂದ ರಾಯಚೂರು ಜಿಲ್ಲೆಯ ನೂರಾರು ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ. ಈ ಒಂದು ಕೋಳಿ ಪಂದ್ಯಾವಳಿ ಕೇವಲ ರಾಯಚೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ. ಇದು 3 ರಾಜ್ಯಗಳ ಒಂದು ಆಟ ಅಂತಾನೆ ಹೇಳ್ಬೋದು. ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಕರ್ನಾಟಕದ ಜೂಜುಕೋರರು ಈ ಒಂದು ರಾಯಚೂರು ಜಿಲ್ಲೆಯನ್ನ ಅಡ್ಡೆಯಾಗಿ ಮಾಡಿಕೊಂಡಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಸದಕಲಗುಡ್ಡ ಮತ್ತು ಕಸಮದೊಡ್ಡಿ ಗ್ರಾಮ, ಅಂದ್ರೆ ಸಿರುವಾರ ತಾಲೂಕಿನ ಕಸಮದೊಡ್ಡಿ ಗ್ರಾಮಗಳಲ್ಲಿ ಈ ಒಂದು ಕೋಳಿ ಪಂದ್ಯಾವಳಿ ನಡೀತಾ ಇದಾವೆ. ಈ ಒಂದು ಕೋಳಿ ಪಂದ್ಯಾವಳಿಗಳ ಮೇಲೆ ಲಕ್ಷಾಂತರ ರೂಪಾಯಿ ಬೆಟ್ಟಿಂಗ್ ನಡೀತಾ ಇದೆ. ಹೇಗೆ IPL ಈ ಸದ್ಯ ಪ್ರಸ್ತುತ IPL ಗಳ ಪಂದ್ಯಗಳ ಮೇಲೆ ಒಂದಿಷ್ಟು ಜನ ಜೂಜುಕೋರರು ಲಕ್ಷಾಂತರ ರೂಪಾಯಿ ಬೆಟ್ಟಿಂಗ್ ಕಟ್ತಾರೋ, ಅಷ್ಟೇ ಪ್ರಮಾಣದಲ್ಲಿ ಈ ಕೋಳಿ ಪಂದ್ಯಗಳ ಮೇಲೆಯೂ ಸಹ ವ್ಯಾಪಕವಾಗಿ ಬೆಟ್ಟಿಂಗ್ ನಡೀತಾ ಇದೆ. ಇದು ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದ ಸಾಕಷ್ಟು ಜನ ಬಂದು ಲಕ್ಷಾಂತರ ರೂಪಾಯಿ ಪ್ರತಿನಿತ್ಯ, ಇದು ಒಂದು ದಿನ 2 ದಿನದ ಮಾತಲ್ಲ, ಪ್ರತಿನಿತ್ಯ ಈ ಲಕ್ಷಾಂತರ ರೂಪಾಯಿ ವ್ಯವಹಾರ ಈ ಒಂದು ಕೋಳಿ ಪಂದ್ಯಾವಳಿಯ ಮೇಲೆ ನಡೀತಾ ಇರುವಂತದ್ದು. ಈ ಬಗ್ಗೆ ಹಲವಾರು ಜನ ಪೊಲೀಸ್ ಇಲಾಖೆಗೆ, ಮಹಿಳೆಯರು ಸೇರಿದಂತೆ ಒಂದಿಷ್ಟು ಸಂಘ ಸಂಸ್ಥೆಗಳು ದೂರು ಕೊಟ್ಟರು ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಈ ಪೊಲೀಸ್ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನ ಇದ್ರು ಸಹ ಅಲ್ಲಿ ಹೋಗಿ ಕೋಳಿ ಪಂದ್ಯಾವಳಿಗಳನ್ನ ನಿಲ್ಲಿಸುವಂತ ಅಥವಾ ಅಲ್ಲಿ ನಡೆಯುವಂತ ಅಕ್ರಮ ಚಟುವಟಿಕೆಗಳನ್ನ ತಡೆಯುವಂತ ಕೆಲಸವನ್ನ ಇಲ್ಲಿಯ ಪೊಲೀಸ್ ಇಲಾಖೆ ಮಾಡ್ಬೇಕಾಗಿತ್ತು. ಆದ್ರೆ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಅವರಿಗೆ ಆದಂತ ಒಂದಿಷ್ಟು ಮಾನದಂಡಗಳು, ಅಂದ್ರೆ ಬೇಕಾದಂತ ವ್ಯವಸ್ಥೆ ಆ ಒಂದು ಕೋಳಿ ಪಂದ್ಯಾವಳಿಗಳಿಂದ ಅವರಿಗೆ ಸಿಗ್ತಾ ಇದೆ ಅನ್ನೋದು ಸಾರ್ವಜನಿಕರ ಆರೋಪವಾಗಿದೆ. ಏನು ಕೋಳಿ ಪಂದ್ಯಾವಳಿಗಳು ಯಾಕೆ ನಿಲ್ತಾ ಇಲ್ಲ ಅಂತ ಕಾರಣ ಹೊರಟಿದ್ರೆ ಆ ಕೋಳಿ ಪಂದ್ಯಾವಳಿಗಳಿಂದ ಇಲಾಖೆ ಅಧಿಕಾರಿಗಳಿಗೆ ಒಂದಿಷ್ಟು ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಯು ಸಹ ಸಿಗುತ್ತೆ ಅನ್ನೋದು ಸಾರ್ವಜನಿಕರ ಆರೋಪ. ಇದು ನಮ್ಮ ಆರೋಪ ಅಲ್ಲ, ಸಾರ್ವಜನಿಕರ ಆರೋಪವಾಗಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮತ್ತಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕೋಳಿ ಪಂದ್ಯಾವಳಿಗಳ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ತಕ್ಷಣಕ್ಕೆ ಈ ಒಂದು ಅಕ್ರಮ ಚಟುವಟಿಕೆಗಳನ್ನ ತಡೆಗಟ್ಟಿ ನೂರಾರು ಕುಟುಂಬಗಳನ್ನ ಬೀದಿಗೆ ಬಿದ್ದಿದ್ದೇವೆ, ಅವುಗಳನ್ನ ರಕ್ಷಿಸಬೇಕು ಅಂತ ಸಾರ್ವಜನಿಕರು ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ಈ ಒಂದು ಕೂಗು ಅವರಿಗೆ ಮುಟ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸಾಹಿಲ್, ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದಂದ್ರೆ ಯಾರೋ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಇನ್ಯಾರೋ ಇಲ್ಲಿ ಬಂದು ಕೋಳಿ ಪಂದ್ಯಾವಳಿಗಳ ಮೇಲೆ ಅಂದ್ರೆ ಬೆಟ್ಟಿಂಗ್ ಕಟ್ತಾ ಇಲ್ಲ. ಇಲ್ಲಿ ರೈತರು, ಕೂಲಿ ಕಾರ್ಮಿಕರು, ಅಂದ್ರೆ ನಿತ್ಯ ಸಾವಿರಾರು ರೂಪಾಯಿ ಮತ್ತೆ ರೈತರು ಏನೋ ಲಕ್ಷಾಂತರ ರೂಪಾಯಿ ಬೆಳೆಗಳನ್ನ ಮಾರಿಕೊಂಡು ಬಂದು ಈ ಪಂದ್ಯಾವಳಿಗಳ ಮೇಲೆ ಬೆಟ್ಟಿಂಗ್ ಕಟ್ಟಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸಾಹಿಲ್, ಸತೀಶ್, ಇಲ್ಲಿ ಆಶ್ಚರ್ಯ ಅನ್ಸೋದು ಏನು ಅಂತ ಕೇಳಿದ್ರೆ ಇದು ಹಸಿ ಅಪರಾಧ ರೀ ಸತೀಶ್. ನಾವು ಫ್ರೀಡಮ್ ಟಿವಿ ಜನಸಾಮಾನ್ಯರ ಚಾನಲ್ ಆಗಿರೋದ್ರಿಂದಾಗಿ ಸತೀಶ್ ನೀವು ಪ್ರತ್ಯೇಕವಾದಂಥ ಆಸಕ್ತಿ ವಹಿಸಬೇಕು. ಆ ಸ್ಥಳಕ್ಕೆ ಖಾಕಿ ಬರೋವರೆಗೂ ಕೂಡ ಫಾಲೋ ಅಪ್ ಮಾಡಿ. ನನಗನ್ಸುತ್ತೆ ಈ ಗ್ರಾಮ ಠಾಣೆ ಮುಕ್ತ ಗ್ರಾಮ ಏನು ಅಂತ. ಪೆಟ್ರೋಲು ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದಾಗಿ ಜೀಪ್ ಸ್ಟಾರ್ಟ್ ಮಾಡ್ಕೊಂಡು ಬರ್ತಿರುವ ಪೊಲೀಸ್ನವರು ಏನೋ. ನಿಜ ಸಾಹಿಲ್, ಈ ಪೊಲೀಸ್ ಅಧಿಕಾರಿಗಳಿಗೂ ಸಹ ಮತ್ತು ಅಲ್ಲಿ ಸ್ಥಳೀಯ ಠಾಣೆಯ ಅಧಿಕಾರಿಗಳು ಸಹ ಬಿಸಿ ಮುಟ್ಟಿಸುವ ಕೆಲಸ ಆಗಬೇಕಾಗಿದೆ. ಯಾಕಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೆ ಯಾವುದೇ ಒಂದು ದೂರು ಕೊಡೋದಕ್ಕೆ ಹೋದ್ರೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದು ಒಂದು ಆರೋಪ ಕೇಳಿ ಬರ್ತಾ ಇದೆ. ನೀವು ಏನಾದ್ರು ದೂರು ಕೊಡೋಕೆ ಹೋದ್ರೆ ದೂರು ಕೊಟ್ಟವರ ಮೇಲೆ ಪ್ರಕರಣಗಳು ದಾಖಲಾಗುವಂತ ಪರಿಸ್ಥಿತಿ ಈ ಒಂದು ಇಲಾಖೆಯಲ್ಲಿ ಇದೆ ಅನ್ನೋ ಒಂದು ಆರೋಪ ಸಾರ್ವಜನಿಕರಿಂದ ಕೇಳಿ ಬರ್ತದೆ. ಇಲ್ಲಿ ಠಾಣೆಗೆ ಹೋಗ್ಬೇಕಾದ್ರೆ ಎದುರ್ಕೊಳ್ಳುವಂತ ಜನ ಇದ್ದಾರೆ ಸಾಹಿಲ್. ಹೀಗಾಗಿ ಯಾರಿಗೆ ದೂರು ಕೊಡಬೇಕು ಅನ್ನೋದೇ ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸತೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.